ಮಧ್ಯದಲ್ಲಿ ಜೀವಿಸುವ ದೇವರು, ಜೀವಂತ ದೇವರು ಹೇಗೋ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅಪ್ಪ ಅಂತ ಕರೆದು ಕೊಡಲೇ ಆ ಸಿಂಹಾಸನವನ್ನೇ ಬಿಟ್ಟು ಕಳೆದೋದ ಒಂದು ಕುರಿಗಳು ಆಗಿರುವಂತ ನಮ್ಮನ್ನು ಹುಡುಕೊಂಡ ಬಂದಂತ ಯೇಸು ಈಗೋ ನಮ್ಮ ಮಧ್ಯದಲ್ಲಿದ್ದಾರೆ. ಇಲ್ಲಿವರೆಗೂ ನಮ್ಮನ್ನು ಕಾಯುತ್ತಾ 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 ಮರಣಕರ ವ್ಯಾಧಿಗಳಿಂದ ನಮ್ಮನ್ನು ತಪ್ಪಿಸುತ್ತಾ ನಮ್ಮನ್ನು ನಡೆಸಿಕೊಂಡು ಬಂದಂತ ಆ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ಪ್ರಸನ್ನತೆಯನ್ನು ಕಳೆದುಕೊಳ್ಳಬೇಡಿ. ಆ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಈಗೋ ಅವರ ಕೃಪೆಗಳಿಂದ ನಮ್ಮನ್ನು ತುಂಬುತ್ತಾ ಇದ್ದಾರೆ. ಅವರ ಕೃಪೆಗಳಿಂದ ನಮ್ಮನ್ನು ತುಂಬುತ್ತಾ ಇದ್ದಾರೆ. ಅನುಭವಿಸುತ್ತಾ ಈ ಸಾಲನ್ನು ನಾವೆಲ್ಲರೂ ಸೇರಿ ಹಾಡೋಣ. ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ಸೇರಿ ಎಲ್ಲರೂ ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ಇದುವರೆಗೂ ನನ್ನ ನಡೆಸಿದ ನಿನ್ನ ಕೃಪೆ ತಾನೇ. ಎಲ್ಲರೂ ಸೇರಿ ಅಂತರಾಳದಿಂದ ರಾಜನೇ ನನ್ನ ನಡೆಸಿದ ರಾಜನೇ ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾಯ್ದೆದು
ಗಳಿಗೆಯಲ್ಲಿ, ಪ್ರತಿಯೊಂದು ನಮ್ಮ ಜೀವನದ ಕೆಟ್ಟ ಸ್ಥಿತಿಗಳಲ್ಲಿ ನಮ್ಮನ್ನು ತನ್ನ ಕೈ ಹಿಡಿದು ನಡೆಸಿದ್ದು ಅವರ ಕೃಪೆ ಮಾತ್ರ. ಹಲವಾರು ಜನರು ಈ ಒಂದು ತಿಂಗಳಿಗೆ, ನವೆಂಬರ್ ತಿಂಗಳಿಗೆ ಬರಬೇಕಂತ ಅನ್ಕೊಂಡವರು ಇವತ್ತು ಬರಕ್ಕೆ ಆಗಲಿಲ್ಲ. ಎಷ್ಟೆಷ್ಟೋ ಜನ ಈ ಒಂದು 2025 ಅಲ್ಲಿ ಮುಗಿಸ್ಬೇಕು, 2025 ಡಿಸೆಂಬರ್ಗೆ, ನವೆಂಬರ್ಗೆ ನಾವು ಹೆಜ್ಜೆ ಇಡಬೇಕು ಅನ್ಕೊಂಡವರು ಇವತ್ತು ಫೋಟೋದಲ್ಲಿದ್ದಾರೆ. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟವರೆಗೂ ನಾವು ನನಗೋಸ್ಕರ, ನಮ್ಮ ಒಂದು ಸೌಕರ್ಯದಗೋಸ್ಕರ, ನನ್ನ ಒಂದು ಜೀವನದಗೋಸ್ಕರ, ನನ್ನ ಕುಟುಂಬದಗೋಸ್ಕರ, ನನ್ನ ಕುಟುಂಬದ ಆದಾಯಕ್ಕೋಸ್ಕರ ಜೀವನ ಮಾಡಿದ್ದೇವೆ. ಆದರೆ ಇವತ್ತು ಒಂದು ನಾವು ದೃಢ ನಿರ್ಧಾರದಿಂದ ಇಲ್ಲಿ ಸೇರಿದ್ದೇವೆ. ಇನ್ನು ಮೇಲೆ ಜೀವಿಸಿದರೆ ಆ ಯೇಸುಗಾಗಿ ಮಾತ್ರ ಜೀವಿಸಿದ್ದೇವೆ. ಇನ್ನು ಮೇಲೆ ನುಡಿದರೆ ಆ ಯೇಸು ನಾಮ ಮಾತ್ರ ನುಡಿಯುತ್ತೇವೆ. ಏಕೆಂದರೆ ಆ ನಾಮದಲ್ಲೇ ನಮಗೆ ರಕ್ಷಣೆ, ಆ ನಾಮದಿಂದಲೇ ನಮಗೆ ಬಿಡುಗಡೆ, ಆ ನಾಮದಿಂದಲೇ ನಮಗೆ ರೋಗ ಸೌಖ್ಯ, ಆ ನಾಮದಿಂದಲೇ ನಮಗೆ ರಕ್ಷಣೆ. ಇದು ನಾಮವನ್ನು ನಾವು ಸತತವಾಗಿ, ಇದುವರೆಗೂ ದೇವ ನನ್ನನ್ನು ನಡೆಸಿದ ದೇವನೇ, ಇದುವರೆಗೆ